ನಮಸ್ಕಾರ. ಹರೇ ರಾಮ್. ತೆಂಗಿನಕಾಯಿನ ಹೊಡೆಯೋದನ್ನ ನೋಡೇ ಇರ್ತೀರಾ. ತುಂಬಾ ಜನ ತೆಂಗಿನಕಾಯಿನ ಹೊಡೆದು ಇರ್ತೀರಾ. ಆದ್ರೆ ತೆಂಗಿನಕಾಯಿನ ಯಾಕೆ ಹೊಡಿತಾರೆ ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ವೈಜ್ಞಾನಿಕವಾಗಿ ಏನ್ ಹೇಳುತ್ತೆ, ಹಾಗೆ ವೇದಗಳ ಪ್ರಕಾರ ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ವೈಜ್ಞಾನಿಕ ಕಾರಣ: ತೆಂಗಿನಕಾಯಿ ಹೊಡೆಯುವುದು ಕೇವಲ ಆಚಾರವಲ್ಲ, ಅಹಂಕಾರವನ್ನು ಮುರಿದು ಅಂತರಾತ್ಮದ ಶುದ್ಧತೆಯನ್ನು ಹೊರತರುವುದು. ಅದಾಗುವ ಶಬ್ದ ಮತ್ತು ಕ್ರಿಯೆ ಮನಸ್ಸಿಗೆ ಮಿಡಿತ, ಶಾಂತಿ ಮತ್ತು ಭಕ್ತಿಯ ಕಡೆಗೆ ದಾರಿ ಮಾಡಿಕೊಡುತ್ತದೆ. ಇದು ಪವಿತ್ರತೆಯ ಪ್ರೇರಣೆಯೂ ಆಗುತ್ತದೆ, ಏಕೆಂದರೆ ತೆಂಗಿನಕಾಯಿ ಶುದ್ಧ ಮತ್ತು ಪೋಷಕ ಅಂಶಗಳಿಂದ ತುಂಬಿರುತ್ತದೆ. ವೇದಗಳ ಪ್ರಕಾರ ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ವೇದಗಳಲ್ಲಿ ತೆಂಗಿನಕಾಯಿ ಅಹಂಕಾರವನ್ನು, ಅದರ ಒಳಗೆ ನೀರು ಮತ್ತು ಮಿಡಿ ಆತ್ಮಶುದ್ಧಿಯನ್ನು ಸೂಚಿಸುತ್ತವೆ. ತೆಂಗಿನಕಾಯಿ ಒಡೆಯುವುದು ದೇವರ ಪಾದದಲ್ಲಿ ನಮ್ಮ ಅಹಂಕಾರವನ್ನು, ದೋಷಗಳನ್ನು ಅರ್ಪಿಸುವ ಶರಣಾಗತಿಯ ಸಂಕೇತ. ಇದು ದೇವರ ಆಶೀರ್ವಾದಕ್ಕಾಗಿ ಮಾಡುವ ಭಕ್ತಿಯ ಪ್ರತೀಕ. ಇನ್ಮುಂದೆ ತೆಂಗಿನಕಾಯಿನ ಹೊಡೆಯುವಾಗ ಇದರ ಅರ್ಥವನ್ನ ನೆನೆಸಿ, ಮನಸ್ಸು ಇನ್ನಷ್ಟು ಶುದ್ಧವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.